ನಮಸ್ಕಾರ. ನನ್ನ ಹೆಸರು ಲೋಕೇಶ್, ಕೂರ್ಗಳಿ ಗ್ರಾಮ. ಇವತ್ತಿನ ದಿನ ವಿಷಯ ಏನಂತಂದರೆ, ನಮ್ಮ ಮೈಸೂರಿನ ರಾಜರ ಬಗ್ಗೆ ಇಂದಿನ ದಿನ ಹನ್ನಾಡಿ ರಾಜಕಾರಣಿಗಳು ಬೀದಿಯಲ್ಲಿ ಮಾತಾಡೋ ಲೆವೆಲ್ಗಾಗಿದೆ. ಇದಕ್ಕೆ ಕಾರಣ ನಾವುಗಳೇ. ಯಾಕೆ ಅಂತಂದರೆ, ನಮ್ಮಂಥ ಅರ್ಥ ಮಾಡ್ಕೋಬೇಕಾದಂಥ ಜನರು ಅಯೋಗ್ಯರನ್ನ ಗೆಲ್ಲಿಸಿ ಈ ರಾಜ್ಯನ ಹನ್ನಾಡಿ ಜನರಿಗೆ ಕೊಟ್ಟಿರೋದಕ್ಕೋಸ್ಕರ ನಾವು ಈ ಅವಮಾನ ಹೊಂದಬೇಕಾಗಿದ್ದ ಸಮಯ ಬಂದಿದೆ. ಯಾಕೆ ಅಂತಂದರೆ, ಅವತ್ತಿನ ದಿನ ನಮ್ಮದೊಂದು ಅಮೂಲ್ಯವಾದ ಮತವನ್ನು ಸರಿಯಾದ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ಕೊಡದೇ ಇರೋದಕ್ಕೆ ಇಷ್ಟೆಲ್ಲ ಕಾರಣ. ಯಾಕೆ ಅಂತಂದರೆ, ನಮ್ಮ ಮೈಸೂರು ರಾಜರ ಕೊಡುಗೆ ಇಂದಿನ ದಿನ ಯಾವುದೇ ಪಕ್ಷವಾಗಲಿ ನಾಲ್ವಡಿ ಕೃಷ್ಣರಾಜರು ಕೊಟ್ಟಂಥ ಕೊಡುಗೆ ಇಂದಿನ ಯಾವುದೇ ಪಕ್ಷದ ರಾಜಕಾರಣಿಗಳು ಕೊಡಲು ಸಾಧ್ಯವಾಗಿಲ್ಲ, ಆಗುವುದಿಲ್ಲ. ಯಾಕೆಂದರೆ ಅಷ್ಟೊಂದು ಮಹತ್ವವಾದಂಥ ಕೆಲಸ ಮಾಡಿದ್ದಾರೆ. ಆದರೆ ಇವತ್ತಿನ ದಿನ ಬೀದಿ ನಾಯಿಗಳು ಮೈಸೂರು ಮಹಾರಾಜರ, ನಾಲ್ವಡಿ ಕೃಷ್ಣರಾಜರ ಒಡೆಯರ ಕಾಲಿನ ಚಪ್ಪಲಿಯ ಧೂಳಿಗೂ ಸಮಾನವಾಗುವಂತಹ ವ್ಯಕ್ತಿಗಳು ಬೀದಿಯಲ್ಲಿ ಮಾತನಾಡುತ್ತಿದ್ದಾರೆ. ಇದು ನಾವು ಕರ್ನಾಟಕ ಅನುಭವಿಸುತ್ತಿರುವ ವಿಪರ್ಯಾಸ. ಈಗಲಾದರೂ ಮೈಸೂರಿನ ಜನರು ದಯಮಾಡಿ ಎಚ್ಚೆತ್ತುಕೊಳ್ಳಿ. ರಾಜ್ಯ ಉಳಿಸಿ, ದೇಶ ಬೆಳೆಸಿ, ದೇಶ ಕಾಯಲು ಮೋದಿಜಿ ಇದ್ದಾರೆ. ಆದರೆ ಇಂಥ ಹನ್ನಾಡಿ ರಾಜಕಾರಣಿಗಳಿಗೆ ಈ ರಾಜ್ಯದಲ್ಲಿ ರಾಜ್ಯ ಸರ್ಕಾರವನ್ನು ಕೊಟ್ಟಿರುವುದಕ್ಕೆ ರಾಜರನ್ನು ಅವಮಾನ ಮಾಡ್ತಾಯಿದ್ದಾರೆ. ಓಟ್ ಹಾಕಿರೋರನ್ನು ಅವಮಾನ ಮಾಡ್ತಾಯಿದ್ದಾರೆ. ಇದಕ್ಕೆ ವಿಪರ್ಯಾಸ ಅನ್ಬೇಕಾ ಬಿಡಬೇಕಾ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂದರೆ, ನಮ್ಗೆ ಅಷ್ಟೊಂದು ನೋವಾಗ್ತಾಯಿದೆ. ಅಷ್ಟಿಷ್ಟಲ್ಲ, ಇಂಥ ಹನ್ನಾಡಿ ರಾಜಕಾರಣಿಗಳಿಗೆ ಈ ಭೂಮಿ ತಾಯಿ ಜನ್ಮ ಕೊಡ್ಲಲ್ಲ, ಇದು ನಮ್ಮ ಕರ್ಮ ಅನ್ನಿಸ್ತೈತೆ. ಇಷ್ಟು ಮಾತ್ರ ಸತ್ಯ. ದಯವಿಟ್ಟು ಈಗಲಾದರೂ ಮೈಸೂರು ಜನ, ಇಡೀ ಕರ್ನಾಟಕದ ಜನ ದಂಗೆದ್ದು ಈ ಸರ್ಕಾರನ ಧೂಳಿಪಟ ಮಾಡಿ. ಇಲ್ಲವಾದರೆ ನೀವು ಉಳಿಯಲ್ಲ, ನಿಮ್ಮ ಕುಟುಂಬನೂ ಉಳಿಯಲ್ಲ, ನಿಮ್ಮ ಸಂಸಾರನೂ ಉಳಿಯಲ್ಲ. ಇಷ್ಟೇ ಸತ್ಯ.